ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದ ಮುಸ್ಲಿಂ ಸಮುದಾಯ. ಕೋಲಾರದಲ್ಲಿ ಮುಸ್ಲಿಂ ಧರ್ಮಗುರುಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗೆ ಆದ್ರೆ ಮುಂದಿನ ಬಾರಿ ಮುಸ್ಲಿಂ ಓಟ್ ಬೀಳಲ್ಲ. ನಸೀರ್ ಅಹಮದ್ ಜಬ್ಬಾರ್ಗೆ ಪುನಃ ಸ್ಥಾನವನ್ನ ಕೊಡಬೇಕು. ಇನ್ನು ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯವೇ ಈಗ ತಿರುಗಿ ಬಿದ್ದಿದೆ. ಕೋಲಾರದಲ್ಲಿ ಮುಸ್ಲಿಂ ಧರ್ಮಗುರುಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೋಲಾರದಲ್ಲಿ ಮುಸ್ಲಿಂ ಧರ್ಮಗುರುಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ ಹೀಗೆ ಆದ್ರೆ ಮುಂದಿನ ಬಾರಿ ಮುಸ್ಲಿಂ ಓಟ್ ಬೀಳಲ್ಲ. ನಸೀರ್ ಅಹಮದ್ ಜಬ್ಬಾರ್ಗೆ ಪುನಃ ಸ್ಥಾನವನ್ನ ಕೊಡಬೇಕಾಗುತ್ತೆ. ಇನ್ನು ನಸೀರ್ ಅಹಮದ್ ಜಬ್ಬಾರ್ ಅವರನ್ನ ಕಾಂಗ್ರೆಸ್ನಿಂದ ಈಗಾಗಲೇ ಉಚ್ಚಾಟನೆ ಮಾಡಿರ್ತಾರೆ. ಹೀಗೆ ಆದ್ರೆ ಮುಂದಿನ ಬಾರಿ ಮುಸ್ಲಿಂ ಓಟ್ ಬೀಳಲ್ಲ ಅಂತ ಹೇಳಿ ಧರ್ಮಗುರುಗಳು ಕೂಡ ಹೇಳಿರುವಂತದ್ದು. ಇನ್ನು ಒಂದ್ ಕಡೆ ಈಗಾಗಲೇ ಇಲ್ಲದಿದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ನಾವು ಪಾಠವನ್ನ ಕಲಿಸ್ತೀವಿ. ಸಭೆ ನಡೆಸಿ ವಾರ್ನಿಂಗ್ ಕೊಟ್ಟ ಮುಸ್ಲಿಂ ಸಮುದಾಯ ಪುನಃ ಸ್ಥಾನವನ್ನ ಕೊಡಬೇಕಾಗುತ್ತೆ. ಕಾಂಗ್ರೆಸ್ ವಿರುದ್ಧ ಈಗ ಇಡೀ ಮುಸ್ಲಿಂ ಸಮುದಾಯವೇ ತಿರುಗಿ ಬಿದ್ದಿದೆ. ದಾವಣಗೆರೆ ಬೈ ಎಲೆಕ್ಷನ್ ಹೊತ್ತಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಜಬ್ಬಾರ್ ಹಾಗೂ ನಸೀರ್ ಅಹಮದ್ ಅವರನ್ನ ಇವರಿಬ್ಬರನ್ನೂ ಕೂಡ ಈಗ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಧರ್ಮಗುರುಗಳು ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಂ ಧರ್ಮಗುರುಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗೆ ಆದ್ರೆ ಮುಂದಿನ ಬಾರಿ ನಾವು ಓಟ್ ಹಾಕಲ್ಲ ನಿಮ್ಗೆ, ನಾವು ನಿಮಗೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಪಾಠ ಕಲಿಸ್ತೀವಿ ಅಂತ ಹೇಳಿ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಇದು ರಾಜ್ಯದ ಸರ್ಕಾರಕ್ಕೆ ನಾವೊಂದು ತಡೆಯೋದು, ಅವ್ರಿಗೆ ತಿಳಿಸಿಕೊಳ್ಳೋದು ಏನಂದ್ರೆ, ಇವತ್ತು ಈ ತರ ಮಾಡಿದ್ರೆ ಮುಂದಿನ ಚುನಾವಣೆಗಳಲ್ಲಿ ನಿಮಗೂ ಕಷ್ಟ ಆಗುತ್ತೆ. ಅವರು ಒಂದು ಸೀಟ್ ಕೇಳಿದ್ದಾರೆ, ಕಾಂಗ್ರೆಸ್ಗೆ ಬೆನಿಫಿಟ್ ಆಗಲಿ ಅಂತ ಒಂದು ಸೀಟ್ ಕೇಳಿರೋದು. 80,000 ಮುಸ್ಲಿಂ ಓಟ್ಸ್ ಇದೆ. ಅಲ್ಲಿ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಬಂದ್ರೆ ಮತ್ತೆ ಬರೋ ಚುನಾವಣೆಯಲ್ಲಿ ಮುಸ್ಲಿಮ್ಸ್ ಓಟು ಮತ್ತೆ ಕಾಂಗ್ರೆಸ್ಗೆ ಬರುತ್ತೆ ಅಂತ ಅವ್ರು ಕೇಳಿದ್ದಾರೆ. ಅದರ ಉಲ್ಟಾ ಅವರು ಕಾಂಗ್ರೆಸ್ಗೆ ಒಂದೇ ಫ್ಯಾಮಿಲಿದು ಆ ಫ್ಯಾಮಿಲಿ ವಿರುದ್ಧ ಏನಿಲ್ಲ, ನಮಗೆ ಅದು ಫ್ಯಾಮಿಲಿ ವಿರುದ್ಧ ಏನಿಲ್ಲ. ಒಂದು ಮಾತು ಹೇಳಿಲ್ಲ ಅಂದ್ರೆ, ಒಂದು ಫ್ಯಾಮಿಲಿಗೆ ನಮ್ಮ ಮುಸ್ಲಿಂ ಸಮಾಜನೇ ಬಿಟ್ಬಿಟ್ರೆ ಹೆಂಗೆ? ಇದೊಂದು ನಮಗೆ ದುಃಖ ಇತ್ತು. ಅದರಿಂದ ಇವತ್ತೊಂದು ಪ್ರಜೆ ಮಾಡಿದ್ದೀವಿ. ಜನ ಎಲ್ಲ ಇಲ್ಲಿ ಸೇರಿದ್ದಾರೆ. ಅದೇ ಒಂದು ಮೆಸೇಜ್ ನಾವು ಗೌರ್ಮೆಂಟ್ಗೆ, ನಮ್ಮ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಎಲ್ಲ ಮಾಡ್ತಾ ಇದ್ವಿ. ಇದೇ ರೀತಿ ಇದ್ರೆ ನೀವು ಪಾರ್ಟಿಯಿಂದ ಅವ್ರಿಗೆ ವಜಾ ಪೊಲಿಟಿಕಲ್ ಸೆಕ್ರೆಟರಿ ಹುದ್ದೆಯಿಂದ ಏನು ನೀವು ವಜಾ ಮಾಡಿದ್ರೆ, ಇದೇ ರೀತಿ ನೀವು ಕಂಟಿನ್ಯೂ ಮಾಡಿದ್ರೆ ಮತ್ತೆ ನಾವು ಏನು ಕಂಟಿನ್ಯೂ ಮಾಡೋದು, ಏನು ಮಾಡಬೇಕು ಅದು ನಾವು ಮುಖಂಡರು ಮತ್ತೆ ಒಲಮಗಳು ಏನು ತೀರ್ಮಾನ ತಗೊಂಡು ಮಾಡಬೇಕು ಅದು ಮಾಡ್ತೀವಿ. ಇದು ರಾಜ್ಯದ ಸರ್ಕಾರಕ್ಕೆ ನಾವೊಂದು ತಡೆಯೋದು, ಅವ್ರಿಗೆ ತಿಳಿಸಿಕೊಳ್ಳೋದು ಏನಂದ್ರೆ, ಇವತ್ತು ಈ ತರ ಮಾಡಿದ್ರೆ ಮುಂದಿನ ಚುನಾವಣೆಗಳಲ್ಲಿ ನಿಮಗೂ ಕಷ್ಟ ಆಗುತ್ತೆ.